ಅಂಬೇಡ್ಕರ್ ಪುತ್ಥಳಿ ವಿಚಾರವಾಗಿ ಗುರುವಾರ ಚಿಂತಾಮಣಿ ಬಂದ್ಗೆ ಜೆಡಿಎಸ್ ಪಕ್ಷದಿಂದ ಬೆಂಬಲ ಘೋಷಿಸಿದ ಮಾಜಿ ಶಾಸಕ ಜೆ.ಪಿ. ಕೃಷ್ಣಾರೆಡ್ಡಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ 10 ತಿಂಗಳ ಹಿಂದೆ ರಾತ್ರಿ ವೇಳೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಯನ್ನು ಇಟ್ಟಿರುವುದಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ ಪುತ್ಥಳಿಯನ್ನು ಅನಧಿಕೃತವಾಗಿ ಇಡಬಾರದು ಎಂಬತಕ್ಕಂಥ ರೀತಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಬಟ್ಟೆ ಸುತ್ತಿ ಅವಮಾನ ಮಾಡಿದ್ದಾರೆ ಎಂಬತಕ್ಕಂಥ ರೀತಿಯಲ್ಲಿ ಒಂದು ನಗರದಲ್ಲೇ ಸಹ ಒಂದು ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಅನಂತರ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಪುತ್ಥಳಿಯನ್ನು ಯಾವುದೇ ಕಾರಣಕ್ಕೂ ತೆಗೆಯಬಾರದು ಮತ್ತು ಕೊಳಕು ಬಟ್ಟೆ ತೆರವುಗೊಳಿಸುವಂತೆ ಅದೇ ಸ್ಥಳದಲ್ಲಿ ಕಾಯಂ ಮಾಡಬೇಕು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಎಂಬತಕ್ಕಂಥ ರೀತಿಯಲ್ಲಿ ಒಂದು ಪಟ್ಟು ಹಿಡಿದು ತಾಲೂಕು ಕಚೇರಿ ಎದುರಲ್ಲಿ ಅಹೋರಾತ್ರಿ ಧರಣಿ ಪ್ರತಿಭಟನೆಗಳು ನಡೆದವು. ನಂತರ ಜೆಡಿಎಸ್ ಪಕ್ಷ, ಬಿಜೆಪಿ ಪಕ್ಷಗಳು ದಲಿತ ಪರ ಸಂಘಟನೆಗಳಿಗೆ ಬೆಂಬಲವಾಗಿ ನಿಂತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಸ್. ಸುಧಾಕರ್ ಕುಮ್ಮಕ್ಕಿನಿಂದ ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಪೌರಾಯುಕ್ತ, ಶಿಕ್ಷಣಾಧಿಕಾರಿಗಳು ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಒಂದು ಧೋರಣೆಯನ್ನು ಖಂಡಿಸಿ ಬೆಂಗಳೂರಿಗೆ ಪಾದಯಾತ್ರೆಯೂ ಸಹ ಕೈಗೊಳ್ತಾರೆ. ಅಲ್ಲಿ ಫ್ರೀಡಂ ಪಾರ್ಕ್ ನಲ್ಲೂ ಸಹ ಒಂದು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಸಹ ಇದೇ ಒಂದು ವಿಚಾರವಾಗಿ ಪ್ರತಿಭಟನೆ ನಡೆಸಿರ್ತಕ್ಕಂಥ ಒಂದು ಸಂಘಟನೆ ನಡೆಯುತ್ತದೆ. ಆದರೆ ನಿನ್ನೆ ರಾತ್ರಿ ಅಂದ್ರೆ ಸುಮಾರು 1 ಗಂಟೆ ಸಮಯದಲ್ಲಿ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಇಟ್ಟಿರ್ತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿ ಎಲ್ಲ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಟ್ಟಿಗೆ ಸೇರಿ ಈ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಿ ಇದರ ಒಂದು ಬೆನ್ನಲ್ಲೇ ದಲಿತ ಪರ ಸಂಘಟನೆಗಳು ಗುರುವಾರ ಅಂದ್ರೆ 22ನೇ ತಾರೀಕು ನಾವೆಲ್ಲ ಸಹ ಚಿಂತಾಮಣಿ ನಗರವನ್ನು ಬಂದ್ ಮಾಡ್ತಿರ್ತಕ್ಕಂಥ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಮನಗಂಡಿರ್ತಕ್ಕಂಥ ಈ ಹಿಂದಲೂ ಸಹ ಜೆಡಿಎಸ್ ಮತ್ತು ಏನೋ ಒಂದು ಬಿಜೆಪಿ ದಲಿತ ಪರ ಸಂಘಟನೆಗೆ ಬೆಂಬಲವಾಗಿ ನಿಂತು ಈ ಒಂದು ವಿಚಾರವಾಗಿ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಈ ಒಂದು ವಿಚಾರದಲ್ಲಿ ನಂತರ ಇವತ್ತು ಜೆ.ಕೆ. ಕೃಷ್ಣಾರೆಡ್ಡಿ ಆಗಿರ್ತಕ್ಕಂಥವರು ಜೆಡಿಎಸ್ ಪಕ್ಷದಿಂದ ದಲಿತ ಪರ ಸಂಘಟನೆಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡ್ತೀವಿ ಮತ್ತು ಈ ಒಂದು ಬಂದ್ ಯಶಸ್ವಿ ಆಗಲಿ ಅಂತಕ್ಕಂಥ ರೀತಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲೂ ಸಹ ಅವರು ತಿಳಿಸಿರ್ತಕ್ಕಂಥದ್ದು. 6 ತಿಂಗಳಿಂದ ನಡೀತಾ ಇತ್ತು ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಒಂದು ಶಾಲಾ ಆವರಣದಲ್ಲಿ ಏಕಾಏಕಿ ಪ್ರತಿಷ್ಠಾಪನೆ ಮಾಡಿದ್ರು. ಅನಂತರ ಇಲ್ಲಿನ ಆಡಳಿತಾಧಿಕಾರಿಗಳು ಅದಕ್ಕೆ ಕೊಳಕು ಬಟ್ಟೆಯನ್ನು ಸುತ್ತಿ ಹಾಗೆ ಇಟ್ಟಿದ್ರು. ಹಲವಾರು ಸಂಘಟನೆಗಳು ಕೊಳಕು ಬಟ್ಟೆಯನ್ನು ತೆಗಿಬೇಕು ಅಂತೇಳಿ ಹಲವಾರು ಪ್ರತಿಭಟನೆಗಳು, ಫ್ರೀಡಂ ಪಾರ್ಕು, ಪಾದಯಾತ್ರೆ ಇವೆಲ್ಲವನ್ನೂ ಕೂಡ ಆಯಿತು. ಆದರೆ ಕೆಲವರು ಇದರ ವಿಚಾರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಹಾಕಿದ್ರು. ಆ ರಿಟ್ಟಲ್ಲಿ ಈಗ ನಿನ್ನೆ ರಾತ್ರಿ ಏಕಾಏಕಿ ಇವರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆ ಒಂದು ಪುತ್ಥಳಿಯನ್ನು ತೆರವುಗೊಳಿಸಿದ್ದಾರೆ. ಆದರೆ ಅಂಥ ಪರಿಸ್ಥಿತಿ ನಾನು ಹಿಂದೆನೂ ಕೂಡ ಹೇಳಿದ್ದೆ. ಹಲವು ಸಭೆಗಳಲ್ಲಿ ಪ್ರತಿಭಟನೆಯಲ್ಲಿ ಮಾಡುವಂಥದ್ರಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ಅಲ್ಲಿ ಮಂತ್ರಿಗಳು 5 ನಿಮಿಷ ಕೆಲಸ, ಅವರನ್ನೆಲ್ಲರೂ ಸಂಘಟನೆಗಳನ್ನ ಕರೆದು ಏನು ಮಾಡಬೇಕು, ಯಾಕೆ ಏನು ಅನ್ನೋಂಥ ವಿಚಾರ ಮಾಡಿದರೆ ಚೆನ್ನಾಗಿತ್ತು. ಅಂದರೆ ವಾತಾವರಣ ಶಾಂತವಾಗಿರ್ತಾ ಇತ್ತು. ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲೋ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ, ತೆರವುಗೊಳಿಸಬೇಕು ಅಂತ, ಅದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು. ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಆದೇಶದಲ್ಲಿ ಏನಿದೆ, ಏನು ಯಾವತ್ತಾಯಿತು ಆದೇಶ, ಅಥವಾ ಈ ಆದೇಶ ಏನಾದರೂ 2-3 ತಿಂಗಳಾಗಿದ್ದರೆ ಯಾಕೆ ಇಷ್ಟು ವಿಳಂಬ ಮಾಡಿ ನಿನ್ನೆನೇ ರಾತ್ರಿ ಏಕಾಏಕಿ ಯಾಕೆ ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರ. ಹಾಗಾಗಿ ಆ ಆದೇಶ ಯಾವತ್ತಾಗಿದೆ, ಆದೇಶದಲ್ಲಿ ಏನಿದೆ ಅನ್ನುವಂಥದ್ದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾರೆ. ಈಗ ತಕ್ಷಣಕ್ಕೆ ರಾತ್ರಿ ಏಕಾಏಕಿ ಅವರು ತೆಗೆದಿರೋದ್ರಿಂದ ಎಲ್ಲ ದಲಿತ ಸಂಘಟನೆಗಳು ಇವತ್ತೇನೋ ಒಂದು ಒಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ. ಅವರು ನಾಳೆ ಚಿಂತಾಮಣಿ ಬಂದ್ ಮಾಡಬೇಕು ಅನ್ನುವಂಥದ್ದು. ಚಿಂತಾಮಣಿ ಬಂದ್ಗೆ ಯಾಕೆಂದರೆ ಹಿಂದೆನೂ ನಾವು ಸಹಕಾರ ಕೊಟ್ಟಿದ್ವಿ. ಅವರಿಗೆ ಪ್ರತಿಭಟನೆಗಳಲ್ಲಿರ್ಬೋದು, ಪಾದಯಾತ್ರೆಯಲ್ಲಿರ್ಬೋದು, ಫ್ರೀಡಂ ಪಾರ್ಕ್ ಇರ್ಬೋದು, ಹಲವಾರು ಈ ಪುತ್ಥಳಿ ವಿಚಾರದಲ್ಲಿ ನಾವು ಅವ್ರಿಗೆ ಬೆಂಬಲಿಸ್ಕೊಂಡೇ ಬಂದಿದ್ವಿ. ಹಾಗಾಗಿ ನಾಳೆ ಚಿಂತಾಮಣಿ ಏನು ಇವತ್ತು ವಿಶೇಷವಾಗಿ ಇದರ ವಿಚಾರವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ JDS ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನಾಳೆ ಕೊಡ್ತಾ ಇದ್ವಿ. ಇನ್ನು ಉಳಿದಂಥ ವಿಚಾರ ಆದೇಶಗಳನ್ನು ನೋಡಿ ಆದೇಶಗಳಲ್ಲಿ ಏನಿದೆ, ಹೇಗೆ ಏನು ಅನ್ನೋಂತ ತಿಳ್ಕೊಂಡು ಮುಂದೆ ಮಾತಾಡ್ತೀವಿ. ಆದೇಶದಲ್ಲಿ ಏನಿದೆ, ರಾತ್ರೋರಾತ್ರಿ ಮಾಡುವಂಥದ್ದೇನು ಇರಲಿಲ್ಲ. ಆದರೂ ಸಂಘಟನೆಗಳನ್ನ ಕರೆದು ಅಥವಾ ಮಂತ್ರಿಗಳೇ ಆ ಸಂಘಟನೆಯವ್ರನ್ನ ಕರೆದು
ಮತ್ತು ಆಡಳಿತ ಅಧಿಕಾರಿಗಳನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಆದೇಶ ಆಗಿದೆ, ಏನು ಮಾಡೋದು ಅಂತ ಕೂಲಂಕುಷವಾಗಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮಾಡ್ಬೋದಾಗಿತ್ತ. ಹಿಂದೆನೂ ಹೇಳಿದ್ದೆ, ಅಶಾಂತಿ ವಾತಾವರಣ ಉಂಟಾಗೋದು ಬೇಡ, ಶಾಂತವಾಗಿಯೇ ಇದನ್ನ ಬಗೆಹರಿಸಬೇಕು ಅನ್ನುವಂಥ ಮನವಿ ಕೂಡ ಮಂತ್ರಿಗಳು ಮಾಡಿದ್ದೆ. ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಲಿಲ್ಲ. ಅದು ರಾತ್ರಿ ಏಕಾಏಕಿ ನಡೆದಿರೋದ್ರಿಂದ ಈ ತಕ್ಷಣಕ್ಕೆ ನಾಳೆ ಏನು ದಲಿತ ಸಂಘಟನೆಗಳು ಇವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಆ ಬಂದ್ಗೆ JDS ಸಂಪೂರ್ಣ ಬೆಂಬಲವಿರುತ್ತೆ. ಉಳಿದಂಥ ವಿಚಾರಗಳು ಆದೇಶದಲ್ಲಿ ಏನಿದೆ, ಯಾಕಾಯಿತು, ಏನು ಇವಂತ ಉಳಿದಂಥ ವಿಚಾರಗಳನ್ನ ಆನಂತರ ನಾನು ಎಲ್ಲ ತಿಳಿದು ಮಾತನಾಡ್ತೀನಿ. ಆದರೂ ಕೂಡ ಈ ರೀತಿ ಕ್ರಮಗಳನ್ನು ವಹಿಸಿದ್ದಾರೆ. ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ಇರುತ್ತೆ, JDS ಪಕ್ಷದ ಬೆಂಬಲವಿರುತ್ತೆ. ಅದಾದ ನಂತರ ಎಲ್ಲ ವಿಚಾರಗಳನ್ನು ತಿಳಿದು ಆನಂತರ ಏನು ಮಾಡಬೇಕು ಅನ್ನುವಂಥ ತೀರ್ಮಾನ ತಗೊಳ್ತೀವಿ. ಅದನ್ನ ಆ ಸಂಘಟನೆಗಳವ್ರನ್ನು ಕರೆದು ಈ ರೀತಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನೂ ಮನವರಿಕೆ ಮಾಡ್ಬೋದಾಗಿತ್ತು. ರಾತ್ರೋರಾತ್ರಿ ಮಾಡುವಂಥದ್ದೇನೂ ಇರಲಿಲ್ಲ. ಅದು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ನಾಳೆ ಅವರು ಮಾಡುವಂಥ ಬಂದ್ಗೆ ನಮ್ಮ ಬೆಂಬಲವಿದೆ, ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ. ಮತ್ತು ಉಳಿದ ವಿಚಾರಗಳನ್ನು ನಾವು ಆದೇಶಗಳು ಇನ್ನೊಂದು ಏನೇನಾಗಿದೆ ಇದೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿ ಮುಂದೆ ನಾವು ನಮ್ಮ ತೀರ್ಮಾನ ಮಾಡ್ತೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.